ಬರ್ತಾ ಇದ್ದಾರೆ. ವಾಶ್ರೂಮ್ಗೆ ಹೋಗಿ ಬರ್ತಾ ಇದ್ದಾರೆ ನೋಡಿದ್ರೆ, ವಾಶ್ರೂಮ್ಗೆ ಹೋಗಿ ಬರ್ತಾ ಇದ್ದಾರೆ ನೋಡಿ. ಯಾಕೆ ಮನೇಲಿ ಹೋಗಿರ್ಲಿಲ್ವ ಮೋನಿಕ್ ಅವರೇ? ತುಂಬ ಅಲ್ಲೊಂದು ಏನೋ ಒಂದು ಪೊಲೀಸೋ ಅಥವಾ ಕುಡ್ಕಾನೋ ಏನೋ ಗೊತ್ತಿಲ್ಲ ಗೈತವನು ಅವನಲ್ಲೇ ತಾಯಿ ಬಾ. ಮೂವಿ ಮಾತ್ರ ಟುಸ್ಟ್ ಮೇಲೆ ಟುಷ್ಟು ಹೆಂಗ್ ಮಾಡೋರು ಅಂತ ಗೊತ್ತಿಲ್ಲ. ಸ್ವಾಗತ ಸುಸ್ವಾಗತ ಸಮಾಜ ಸೇವಾ ಧುರೀಣ. ಟಿಕೆ ಫಾಲ್ಸಿಗೆ ಕೊನೆಗೂ ಹೋಗಕ್ ಆಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಏನೋ ಒಂದ್ ಸ್ವಲ್ಪ ಕಿರಿಕಾಯ್ತು. ಅದ್ ನಮ್ಮ ಮನು ಅಣ್ಣ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಾವಲ್ ಚಾನಲ್. ಇವತ್ತು ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಅವ್ರ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ನೀವು ಒಳ್ಳೆ ರೋಸ್ಟರ್ನ ನೋಡ್ತೀರಾ. ಇವತ್ತು ಅವ್ರನ್ನ ಫುಲ್ ರೋಸ್ಟ್ ಮಾಡಕ್ಕೆ ಬನ್ನಿ ಗಾಯ್ಸ್. ಇವಾಗ ಸ್ವಲ್ಪ ಆನೇಕಲ್ ಹತ್ರ ಕೆಲಸ ಇದೆ, ಅಲ್ಲಿ ಕೆಲಸ ಮುಗಿಸ್ಕೊಂಡು ಹಂಗೆ ಒಂದು ಸ್ಮಾಲ್ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಟಿಕೆ ಫಾಲ್ಸ್ ಮೊದಲು ಒಂದು ಸನ್ಸೆಟ್ ಸ್ಪಾಟ್ ಇದೆ ಅಂತಿದ್ದಾರೆ, ನೋಡೋಣ ಹೋಗೋಣ ಬನ್ನಿ ಗಾಯ್ಸ್. ಅಲ್ಲಿ ಸಿಕ್ತು ಗಾಯ್ಸ್. ಇದು ನಮ್ಮ ಫೇವ್ರೇಟ್ ಏರಿಯಾ JP ನಗರ್, ಜಯನಗರ್. ಬಿಹೈಂಡ್ ದ ಕ್ಯಾಮ್ರಾ ಒಂದು ಪರ್ಸನ್ ಇದ್ದಾರೆ, ಮೋನಿಕಾ ಕವಾಡ್ ಅಂತ. ಯಾಕೋ ಸಚ್ ಎ ಬ್ಯೂಟಿಫುಲ್ ಲೇಡಿ ಗಾಯ್ಸ್ ಅವರು. ಗಾಯ್ಸ್ ಈಗ ಪೆಟ್ರೋಲ್ ಎಲ್ಲ ಹಾಕ್ಸಾಯ್ತು, ಆದರೆ ಯಾವಾಗಲೂ ನಮ್ಮ ಮೋನಿಕಾ ಅವ್ರದ್ದು ಒಂದು ಇದ್ದೇ ಇರುತ್ತೆ ಗಾಯ್ಸ್ ಅವಸ್ಥೆ. ಅವ್ರು ಎಲ್ಲೋದ್ರೂ ಒಂದು ಸ್ಟಾಪ್ ಹಾಕಬೇಕು. ಈಗ ವಾಶ್ರೂಮ್ಗೆ ಹೋಗಿ ಇರುತ್ತೆ, ಪೆಟ್ರೋಲ್ ಬಂಕಲ್ಲೂ ನೋಡಿ ಗಾಯ್ಸ್ ಬರ್ತಾ ಇದ್ದಾರೆ. ವಾಶ್ರೂಮ್ಗೆ ಹೋಗಿ ಬರ್ತಾ ಇದ್ದಾರೆ ನೋಡಿದ್ರೆ, ವಾಶ್ರೂಮ್ಗೆ ಹೋಗಿ ಬರ್ತಾ ಇದ್ದಾರೆ ನೋಡಿ. ಯಾಕೆ ಮನೇಲಿ ಹೋಗಿರ್ಲಿಲ್ವ ಮೋನಿಕ್ ಅವರೇ? ಗೈಸ್ ಈಗ ಒಂದು ಸ್ಟಾಪ್ ಹಾಕಿದ್ದೀವಿ, ಕಬ್ನಲ್ಲಿ ಕುಡಿಯೋಣ ಅಂತ. ಇಲ್ಲಿ ಗೈಸ್ ನೋಡಿ, ನ್ಯೂ ಕಪಲ್ಸ್ ಗೈಸ್. ಇವರು ನಮ್ಮ ಸಿಸ್ಟರ್, ಇವರು ಸಹನೆ HK ಅಂತ. ಕಪ್ಪಲ್ ಇನ್ನು ಲೋಡಿಂಗಲ್ಲಿ ಇಲ್ಲಿ ಕಬ್ನಾಲ್ ಕುಡಿಯೋಣ ಅಂತ ಬಂದಿದ್ದೀವಿ ಗೈಸ್. ಗೈಸ್ ಬಾವಾ, ಇದಕ್ಕೇನು ಕಮೆಂಟ್ ಮಾಡ್ತೀರಾ? 8ನೇ ಅದ್ಭುತನಾ ಬಾವಾ? ಸಾಯ್ಸ್ ಇಲ್ಲ. ಇವ್ರ ತಮ್ಮ ಒಬ್ಬ ಇದ್ದಾನೆ ಗೈಸ್, ಅಂದ್ರೆ ನನ್ನ ತಮ್ಮ. ಅವನು 9ನೇ ಅದ್ಭುತ ಗೈಸ್. ಅವನು ಪವನ್ ಅಂತ ಕರಿ ಚಿರತೆ ಗೈಸ್. ನಮ್ಮ ಮನೇಲೆಲ್ಲ ಅವನ ಕರಿ ಚಿರತೆ ಗೈಸ್. ಟಿಕೆ ಫಾಲ್ಸಿಗೆ ಕೊನೆಗೂ ಹೋಗಕ್ ಆಗ್ಲಿಲ್ಲ. ಅಲ್ಲಿ ಹೋದ್ಮೇಲೆ ಏನೋ ಒಂದ್ ಸ್ವಲ್ಪ ಕಿರಿಕಾಯ್ತು. ಅದ್ ನಮ್ಮ ಮನು ಅಣ್ಣ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಈಗ ಅಡ್ವೆಂಚರ್ ಗೈಸ್. ಬ್ಯಾಂಗ್ಳೂರ್ಗೆ ಹೆಂಗ್ ಹೋಗ್ಬೇಕು ಅಂತ ರೂಟ್ ಗೊತ್ತಿಲ್ಲ ನಮ್ಗೆ. ಎಲ್ಲೆಲ್ಲಿ ದಾರಿ ಸಿಗುತ್ತೋ ಹಂಗಾಗಿ ನುಗ್ಗಿಸ್ಕೊಂಡು ಆಫ್ ರೋಡಿಂಗ್ ಅಲ್ಲಿ ಅಡ್ವೆಂಚರ್ ಮಾಡ್ತಾ ಇದೀವಿ ಗೈಸ್. ನೋಡ್ಬೋದು ಎಷ್ಟು ಖುಷಿಯಲ್ಲಿ ಬರ್ತಾ ಇದಾರೆ ಅಂತ ಮಂದಹಾಸ ಮುಖದಲ್ಲಿ. ನಾವು ಬೆಳಗ್ಗೆ ಹೇಳ್ದಂಗೆ ಅಲ್ಲಿ ಆನೇಕಲ್ಲಲ್ಲಿ ಕೆಲಸ ಮುಗಿಸ್ಕೊಂಡು ಈ ಕಡೆ ಟಿಕೆ ಫಾಲ್ಸಿಗೆ ಬರೋಣ ಅಂತ ಅನ್ಕೊಂಡ್ವಿ. ಬಟ್ ಅದೊಂಚೂರು ಪ್ಲ್ಯಾನ್ ಆಲ್ಟ್ರಾಗಿ ಇಲ್ಲಿ ಟಿಕೆ ಫಾಲ್ಸಿಗೆ ಪಟ್ಕೊಳ್ಳೋಣ ಅಂತ ಹೋದ್ವಿ ಗಾಯ್ಸ್. ನೋಡಿದ್ರೆ ಗೂಗಲಲ್ಲಿ ಟೆಂಪ್ರವರಿಲಿ ಕ್ಲೋಸ್ ಅಂತ ಇತ್ತು. ನಮ್ಮ ಭಾವ ಬೇರೆ ಒಂದು ವರ್ಷದ ಹಿಂದೆ ಹೋಗಿದ್ರು, ಹಂಗಾಗಿ ಈಗಲೂ ನಾವು ಹೋಗ್ಬೋದು ಅಂತ ಹೋದ್ವಿ ಗಾಯ್ಸ್. ಅಲ್ಲಿ ನೋಡಿದ್ರೆ ಕ್ಲೋಸ್ ಆಗಿದೆ ಅಂತಂದ್ರು. ನಾವು ರೀಸನ್ ಏನು ಅಂತ ಕೇಳಿದ್ಕೆ ಅವರು ಫುಲ್ ಜಗಳಕ್ಕೆ ಬಂದರು. 3 years ಹಿಂದೆ 3 yearsಯಿಂದ ಕ್ಲೋಸ್ ಆಗಿದೆ ಅಂದರು. ಮತ್ತು ತುಂಬ ಅಲ್ಲೊಂದು ಏನೋ ಒಂದು ಪೊಲೀಸೋ ಅಥವಾ ಕುಡ್ಕಾನೋ ಏನೋ ಗೊತ್ತಿಲ್ಲ ಗೈತವನು. ಅವನಲ್ಲಿ ಒಂದು ಅಜ್ಜಿನ ಇಂಪ್ರೆಸ್ ಮಾಡ್ತಿದ್ದ. ಅದು ಭಂಗ ಆಯಿತು ಅಂತ ನಮ್ಮ ಮೇಲೆ ಜಗಳಕ್ಕೆ ಬಂದ. ಅದಾದ್ಮೇಲೆ ನಾವೇನು ತಲೆ ಕೆಡಿಸ್ಕೊಂಡಿಲ್ಲ, ಕೆಳಗೆ ಬಂದ್ವಿ ಗೈಸ್ ಹಂಗೆ. ಸೊ ಅದಕ್ಕೆ ಅದು ಅವನು ರೀಸನ್ ವ್ಯಾಲಿಡ್ ರೀಸನ್ ಆಗಿದ್ದರೆ ಓಕೆ. ಅವನ ಹತ್ರ ರೀಸನ್ ಕೇಳೋದೇ ತಪ್ಪು ಅಂತಿದ್ದಾನೆ. ಯಾರು ಟಿಕೆ ಫಾಲ್ಸಿಗೆ ಬರೋರಿದ್ರೆ ನೋಡಿ, ಪ್ಲ್ಯಾನ್ ಆಲ್ಟರ್ ಮಾಡ್ಕೊಳ್ಳಿ, ಬೇರೆ ಕಡೆ ಹೋಗಿ. ಈಗ ನಾವು ಮೂವಿ ಟಿಕೆಟ್ ಬುಕ್ ಮಾಡಿದ್ದೀವಿ ನೀತಿಗೆ. ಹೋಗಿ ಅಲ್ಲಿ ಮೂವಿ ನೋಡೋಣ. ಕೊನಂಕುಂಟೆ ಕ್ರಾಸಲ್ಲಿ ಇದೆಯಲ್ಲ ಫೋರಮ್ ಮಾಲ್, ಅಲ್ಲಿ ಆ ಮೂವಿ ನೋಡಾದ್ಮೇಲೆ ರಿವ್ಯೂಸ್ ಕೊಡ್ತೀನಿ. ಬನ್ನಿ ಬಾವಾ, ನೀವೊಂದೇ ಏನಿಲ್ಲ ಗೈಸ್, ಯಾರು ಬರಕ್ಕೆ ಹೋಗ್ಬೇಡಿ ಅಷ್ಟೇ. ಟೆಂಪ್ರವರಿಲಿ ಕ್ಲೋಸ್ಡ್ ಅಂತ ಕೊಟ್ಟಿದ್ದಾರೆ, ಬಟ್ ಬಿಡ್ತಿದ್ರು. ಅವ್ರು ಹೇಳ್ತಾ ಇದ್ದಾರೆ 3 years ಬ್ಯಾಕ್ ಇಂದಾನೆ ಕ್ಲೋಸ್ ಆಗಿದೆ ಅಂತ. ರೀಸೆಂಟಾಗಿ ನಾನು ಹೋಗಿ ಬಂದಿದ್ದೆ, ಕಮೆಂಟ್ ಮಾಡಿ ಒಂದು ಐಡಿಯಾ ಸಿಗುತ್ತೆ. 3 years ಬ್ಯಾಕ್ ಏನು ಕ್ಲೋಸ್ ಆಗಿಲ್ಲ. ನಾನು ರೀಸೆಂಟಾಗಿ ಹೋಗಿ ಬಂದಿರೋ ನೆನಪು. ನನ್ನ ಫ್ರೆಂಡ್ಸ್ ಕೂಡ ಹೋಗಿ ಬಂದಿದ್ರು. ಏನು ಮಾಡೋಕ್ಕೆಲ್ಲ ರೂಲ್ಸ್ ಫಾರೆಸ್ಟ್ ಅವ್ರು ಬಿಡೋಲ್ಲ ಅಂದಾಗ ನಾವು ಜಾಸ್ತಿ ಇದು ಮಾಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಏನಕ್ಕೆ ಅಂತ ಕೇಳಿದಾಗ ಅದೊಂದು ರೆಸ್ಪಾನ್ಸ್ ಮಾಡ್ಬೋದಿತ್ತು. ಬಟ್ ಓಕೆ, ಅವ್ರ ರೂಲ್ಸು ಸೇಫ್ಟಿ ಪರ್ಪಸ್ ಇದ್ದರೆ ಓಕೆ, ಚೆನ್ನಾಗಿದೆ. ಯಾರಾದರೂ ಬರೋರಿದ್ರೆ ಬೆಂಗಳೂರು ಸೈಡಿಂದ ದೂರದಿಂದ ಬರೋರಿದ್ರೆ ಯಾರು ಬರೋಕ್ಕೆ ಹೋಗ್ಬೇಡಿ, ಬೇರೆ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಬೆಸ್ಟ್ ಫಾರಮ್ ಮಾಲಿಗೆ ಬಂದಿದ್ದೀವಿ ಗೈಸ್. ಈಗ 5 ಗಂಟೆಗೆ ಮೂವಿ ಶೋ ಇದೆ, ಅದನ್ನು ಮುಗಿಸ್ಕೊಂಡು ರಿವ್ಯೂ ಕೊಡ್ತೀನಿ. ನಮ್ಮ ನವಾಜ್ ಬಾಯ್ ಸ್ಟೈಲಲ್ಲಿ ರಿವ್ಯೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್.
ಸ್ವಾಗತ ಸುಸ್ವಾಗತ. ಸಮಾಜ ಸೇವಾ ಧುರೀಣ, ಬಡವರ ಪ್ರಾಣ, ತರುಣಿಯರ ಮಾನ, ಸದಾ ಬೀದಿಲೇ ಸುತ್ತೋ ಶ್ವಾನ, ಬರಬೇಕು ಬರಬೇಕು. ಅದು ಅಟಮ್ ಬಾಂಬಲ್ಲಿ ಅದು ಬಾಂಬಲ್ಲಿ ಇಟ್ರಿ ಸುಮ್ಮನೆ ಜೋಕ್ ಮಾಡಿದೆ. ಗೈಸ್, ನಂದು ಗಂಟ್ಲು ಸರಿ ಇಲ್ಲದೆ ಇರೋ ಕಾರಣ ನಂದು ಇಡೀ ಬ್ಲಾಗ್ನ ನಮ್ಮ ಮನು ಅವ್ರು ಕಂಟಿನ್ಯೂ ಮಾಡ್ತಾರೆ. ಯಾರು ಅನ್ಯತಾ ಭಾವಿಸ್ಬೇಡಿ. ನನ್ನ ಗಂಟ್ಲು ಸರಿ ಇಲ್ಲದೆ ಇರೋದಕ್ಕೆ ಹೋಲ್ ಬ್ಲಾಗ್ ನಮ್ಮ ಮನು ಮಾಡ್ತಾರೆ ಇವತ್ತು ನಮ್ಗೆ. ಏನಿದು ಇದು ಆರ್ಡರ್ ಮಾಡಿರೋದು? ಮಫಿನ್ ಏನದು? ಮಫಿನ್ ಮಫಿನ್ ಅಂದರೆ? ಮಫಿನ್ ಅಂದರೆ ಅದು ಕೇಕ್ ಥರ, ಕಪ್ ಕೇಕ್ ಥರ ಇರುತ್ತೆ. ಬಟ್ ಏನಂದ್ರೆ ಇದರಲ್ಲಿ ಬಹಳ ಸಖತ್ತಾಗಿದೆ, ಇದರಲ್ಲಿ ಏನಂದ್ರೆ ಕ್ರೀಮ್ ಚೆನ್ನಾಗಿಲ್ವಾ? ಸೂಪರ್ ಆಗಿದೆ. ಇದೊಂದೇ ನಾಡಿದ್ದು, ಇದೊಂದೇ ನಾಡು. ಗೈಸ್, ಅದು ಚೆನ್ನಾಗಿಲ್ಲ. ಬಡವರು ಇಲ್ಲಿ ಬರಬಾರ್ದು ಗೈಸ್. ಏನು ಹೇಳಿ? ಬಡವರು ಇಲ್ಲಿ ಬರಬಾರ್ದು. ಇವ್ರ ಥರ ರಿಚ್ ಪೀಪಲ್ ಬರ್ಬೋದಿಲ್ಲ ಅಷ್ಟೇ. So this is croissant. This is ಚಾಕ್ಲೇಟ್ ಕ್ರೋಸಾಂಟ್. ಅಂದರೆ ಏನಿರುತ್ತೆ ಒಳಗಡೆ? ಇದರಲ್ಲಿ ಚಾಕ್ಲೇಟ್ ಫಿಲ್ಲಿಂಗ್ಸ್ ಇರುತ್ತೆ. ಆ್ಯಂಡ್ ದಿಸ್ ಇಸ್ ಕ್ರೋಸಾಂಟ್. ಇದಾದರೂ ಚೆನ್ನಾಗಿರುತ್ತಾವಲ್ಲಿ. ನೀವು ತಿಂದು ನೋಡಿ, ಚೆನ್ನಾಗಿರುತ್ತೆ. ಇದೊಂಚೂರು ಓಕೆ, ತಿನ್ಕೋಬೋದು ಆರಾಮಾಗಿ. ಚಾಕ್ಲೇಟ್ ಬನ್ ಅಲ್ಲ, ದಿಸ್ ಇಸ್ ನಾಟ್ ಬನ್. ಬನ್ ಇಸ್ ಡಿಫ್ರೆಂಟ್ ಫ್ರಮ್ ಕ್ರೋಸಾಂಟ್. 215. ಇದಾ? ಇವಾಗ ಒಂದೇ ಒಂದು ಪೀಸ್ಗೆ 250. ಒಂದು ಪೀಸಲ್ಲಿ 4 ಪೀಸ್ ಇರ್ತಲ್ಲ. ಔಟ್ಸೈಡ್ 4 ಬಿರಿಯಾನಿ ತಿನ್ಬೋದಾಗಿತ್ತಾ? ಗೈಸ್, ಮೂವಿ ಸ್ಟಾರ್ಟ್ ಆಗುತ್ತೆ. ಲೆಟ್ಸ್ ಗೋ ಗೈಸ್. ಮೂವಿ ಹೋಗಿ ಮೀಟ್ ಮಾಡ್ತೀವಿ. ನೀತಿ ಕಲಿತೀವಿ, ನೀತಿ ಪಾಠ ಕಲಿತೀವಿ ಹೊರಗೆ. Excuse me, can you please give me the bill? ಇಷ್ಟು ಕ್ಯೂಟಾಗಿ ಹೇಳಿದ್ರೆ ಅವನೇನು ಡಿಸ್ಕೌಂಟ್ ಮಾಡ್ತಾನೆ? ಏನಿಲ್ಲ, ಏನಂತೀಗ ಅಷ್ಟು ಕ್ಯೂಟಾಗಿ ಸ್ಟೈಲಾಗಿ ಹಿಂಗೆ ಹೇಳ್ಬೇಕು. Excuse me, get me the bill ಅಂದ್ರೆ ಅವ್ನು ಡಿಸ್ಕೌಂಟ್ ಮಾಡ್ಕೊಂಡು. ಏಯ್, ಗಿವ್ ಮಿ ದ ಬಿಲ್. ಸೇಮ್ KTM ಥರನೇ ಐತಲ್ಲ, ಚೂರು ರಿಲೇಟೆಡ್. ಅಲ್ಟ್ರಾವೈಲೆಟ್ ಮಿಕ್ಟು ಅಂತಾರೆ, ಎಲೆಕ್ಟ್ರಿಫೈನ್. ಇದು ಮುಂದೆ ಡೂಮ್ ಎಲ್ಲ ಸೇಮ್ KTM ಥರನೇ ಇದೆ, ಸೇಮ್ ಡಿಟ್ಟ. ಗೈಸ್, ಕ್ರೇಜಿ ಆಗಿದೆ ಬೈಕು. ಬಟ್ ಮುಂದೆ ಇದೆಲ್ಲ ಪೋರ್ಷನ್ ಬಿಟ್ಟರೆ ಟ್ಯಾಂಕ್ ಆಗಲಿ, ಹಿಂದೆ ಆಗಲಿ, ಗಾಡಿ ವೀಲ್ ಆಗಲಿ, ಹೆಡ್ಲೈಟ್ಸ್ ಆಗಲಿ ಎಲ್ಲ ಸೇಮ್ KTM. ನಮ್ಮ ಶಂಕರಣ್ಣ ಹಾಕವ್ರೆ ಗೈಸ್ ಫೋಟೋಸ್. ಇದೊಂದು ಸ್ವಲ್ಪ ಖುಷಿ ಆಯಿತು. ದೊಡ್ಡ ಮಾಲಲ್ಲಿ ಶಂಕರಣ್ಣನ ಫೋಟೋ ಹಾಕಿದ್ದಾರೆ, ಖುಷಿ ಆಯಿತು ಗೈಸ್. ಅಲ್ಲಿ ಶಂಕರ್ನಾಗು, ಇಲ್ಲಿ ನಮ್ಮ ದಾದಾ. ಇವ್ರ ಥರ ಪೋಸ್ ಕೊಡಿ ನೋಡೋಣ. ಇಲ್ಲಿ ಅಲ್ಲೇ ಬರ್ರಿ. ಅಲ್ಲ, ಕತ್ತು ಮೇಲೆ ಇಲ್ಲ, ಫ್ರಂಟಲ್ಲೇ. ಅಮ್ಮ ತಾಯಿ ಬಾ. ಗೈಸ್, ಫೈನಲಿ ನೀತಿ ಮೂವಿ ನೋಡ್ಕೊಂಡು ಆಚೆ ಬಂದು ಅದ್ರ ರಿವ್ಯೂನ ನಮ್ಮ ಮನು ಸೈಕ ಕೊಡ್ತಾನೆ. ಟುಸ್ಟ್ ಮೇಲ್ ಟುಸ್ಟು ಮೂವಿ ಮಾತ್ರ ಟುಸ್ಟ್ ಮೇಲ್ ಟುಸ್ಟು ಹೆಂಗ್ ಮಾಡೋರು ಅಂತ ಗೊತ್ತಿಲ್ಲ. ಮಾತ್ರ ಡಿಸೆಂಟ್ ಆಗಿದೆ ಮೂವಿ, ಥ್ರಿಲ್ಲಿಂಗ್. ಆದ್ರೆ ಅದು ಚೆನ್ನಾಗಿದೆ ಅಂತ ಹೇಳಕ್ಕಾಗುತ್ತೋ ಚೆನ್ನಾಗಿಲ್ಲ ಅಂತ ಹೇಳಕ್ಕಾಗುತ್ತೋ ಗೊತ್ತಿಲ್ಲ. ಆದ್ರೆ ಟುಸ್ಟ್ ಮೇಲ್ ಟುಸ್ಟ್. ಮೂವಿ ಬಗ್ಗೆ ಒನ್ ವರ್ಡ್ ಅಲ್ಲಿ, ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಟುಸ್ಟ್ ಮೇಲ್ ಟುಸ್ಟ್. ನೀತಿ ಅಂತ ಇಡಬಾರ್ದಿತ್ತು, ಟುಸ್ಟ್ ಮೇಲ್ ಟುಸ್ಟ್. ಪಾರ್ಟ್ 2ಗೆ ವೆಯ್ಟ್ ಮಾಡ್ತಿದ್ದೀರಾ? ಪಾರ್ಟ್ಗೆ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾನು, ತುಂಬಾ ನಂಗೆ ಕ್ಯೂರಿಯಸ್ ಆಗಿದ್ದೀನಿ. ನನಗೆ ಪಾರ್ಟ್ ಅದೇ ಪೊಲೀಸೇ ಬೇಕು. ಆದರೂ ಮತ್ತೆ ಪೊಲೀಸ್ ಅವ್ರವ್ರೇನೆ ಮತ್ತೆ ಏನಾದ್ರು ಕಿತ್ತಾಡ್ಕೊಂಡು ಅವರಲ್ಲಿ ಯಾರು ಸಾಯಿಸ್ಬೋದಾ? ನನಗೆ ರಿಲೀಸ್ ಆದ್ಮೇಲೆ ಅವಳೊಂದು ಟ್ವಿಸ್ಟ್ ಕೊಡ್ತಾಳೆ ಮತ್ತೆ. ಟುಸ್ಟ್ ಮೇಲ್ ಟುಸ್ಟ್ ಅಷ್ಟೇ. ಮಾತ್ರ ಮೂವಿ ಮಾತ್ರ ಟುಸ್ಟ್ ಮೇಲ್ ಟುಸ್ಟ್. ಅಲ್ಲ, ಫೈನಲಿ ಪಾರ್ಟ್ 2 ಬರದೇ ಇರಲಿ, ಲಾಜಿಕ್ ಮಾತ್ರ ಕುಕ್ಕರ್ ವಿಜಿಲ್. ಕುಕ್ಕರಲ್ಲಿ ಹಾಕಿ 5 ವಿಸಿಲ್ ಹೊಡೆದಿದ್ದಾರೆ. ಅಲ್ಟಿಮೇಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಷ್ಟೇ.
ಅಷ್ಟೇ ಗೈಸ್ ಈ Okay, ಬ್ಲಾಗ್ ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ಟೇಕ್ ಕೇರ್, ಲವ್ ಯು, ಬೈ ಬೈ. ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಲವ್ ಯು. ಓಕೆ ಗಾಯ್ಸ್, Bye. ಇದು ನನ್ನ ಫಸ್ಟ್ ಬ್ಲಾಗ್ ಚೆನ್ನಾಗಿತ್ತು ಅನ್ಕೊಂತೀನಿ. ಓಕೆ ಗಾಯ್ಸ್, ಬಾಯ್, ಎಲ್ರಿಗೂ ಗುಡ್ Subscribe ನೈಟ್. ನಿಮ್ friends ಲೈಕ್ ಎಲ್ಲ- ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಹೆಂಗಿತ್ತು ನಂದು ಬ್ಲಾಗ್ ಎಲ್ಲ, ಸ್ಟೈಲ್ ಹೆಂಗಿತ್ತು ಹಾ ಎಲ್ಲ ಕಮೆಂಟ್ ಮಾಡಿ. ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅದನ್ನು ಕಮೆಂಟ್ ಮಾಡಿ. ಓಕೆ ಗಾಯ್ಸ್, ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್, ಸಿ ಯು.